ಶಕ್ತಿ ಹಿಂದೂ ಧರ್ಮದ ಬೇರು. ವೀಕ್ಷಕರೇ, ಇಂದು ನಾನು ನಿಮಗೆ ಮಹಾದೇವ ಯಾವ ರೀತಿಯ ಸಂದೇಶವನ್ನ ನಮಗೆ ನೀಡುತ್ತಿದ್ದಾನೆ, ಪಾರ್ವತೀ ದೇವಿಯು ಕೆಲವೊಂದು ಪ್ರಶ್ನೆಗಳನ್ನ ಮಹಾದೇವನ ಮುಂದೆ ಇಡುತ್ತಾಳೆ. ಆಗ ಮಹಾದೇವನು ನೀಡಿದ ಉತ್ತರವನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇನೆ. ಮಾತಾ ಗೌರಿ ಮಹಾದೇವನನ್ನು ಕುರಿತು ಹೀಗೆ ಪ್ರಶ್ನಿಸುತ್ತಾಳೆ. ಮಹಾದೇವ, ಕಲಿಯುಗದಲ್ಲಿ ನಾರಿಯ ವಶೀಕರಣ, ಧರ್ಮಾಂತರಣ, ಅಪಹರಣ ಹೀಗೆ ಹೆಣ್ಣನ್ನು ವಿವಿಧ ರೀತಿಯಲ್ಲಿ ಬಾಧಿಸಲಾಗುತ್ತಿದೆ. ಇದಕ್ಕೆ ಕಾರಣ ಏನು? ಹಿಂದೂ ಧರ್ಮ ಸನಾತನ ಧರ್ಮ. ಇತ್ತೀಚೆಗೆ ಬಂದ ಧರ್ಮಗಳು ಧರ್ಮಾಂತರಣವನ್ನ ಅತಿ ಹೆಚ್ಚಾಗಿ ಮಾಡುತ್ತಿದೆ. ಇದಕ್ಕೆ ಕಾರಣ ಏನು ಮಹಾದೇವ ಎಂದು ಪಾರ್ವತೀ ದೇವಿಯು ಮಹಾದೇವನನ್ನು ಕೇಳಿದಾಗ ಮಹಾದೇವನು ಈ ರೀತಿಯಾಗಿ ಉತ್ತರಿಸುತ್ತಾನೆ. ದೇವಿ, ನೀನು ಕೇಳಿದ ಪ್ರಶ್ನೆಗೆ, ಅಂದರೆ ಹಿಂದೂ ಧರ್ಮದ ಅವನತಿಯಾದರೆ ಅದಕ್ಕೆ ಮೂಲ ಕಾರಣ ಸ್ವಯಂ ಹಿಂದುವೇ. ಹಿಂದೂ ಧರ್ಮದಲ್ಲಿ ಅತಿಯಾಗಿ ಧರ್ಮಾಂತರಣ ಏಕೆ ಆಗುತ್ತಿದೆ ಅಂತ ಹೇಳಿದ್ರೆ, ಅವನು ಮಹಾನ್ ಮರಗುಳಿಯಾಗಿರುವುದೇ ಇದಕ್ಕೆ ಮೂಲ ಕಾರಣ. ದೇವಿ ಗೌರಿ ಆಶ್ಚರ್ಯದಿಂದ ಮಹಾದೇವನನ್ನು ಏನು ಹೇಳುತ್ತಿದ್ದೀಯಾ? ಮಹಾದೇವ ಸ್ವಯಂ ಹಿಂದೂ ಹೇಗೆ ಈ ಎಲ್ಲಾ ಸಮಸ್ಯೆಗಳಿಗೂ ಕಾರಣವಾಗುತ್ತಾನೆ ಎಂದು ಕೇಳಿದಾಗ ಮಹಾದೇವ ಹೀಗೆ ಹೇಳುತ್ತಾನೆ. ಫ್ರೆಂಡ್ಸ್, ನೀವು ಈ ವಿಡಿಯೋವನ್ನ ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡದೆ ಪೂರ್ಣ ವಿಡಿಯೋವನ್ನ ನೋಡಿ. ಏಕೆಂದರೆ ಈ ಒಂದು ವಿಡಿಯೋ ನಾನು ಮಾಡ್ತಾ ಇರೋದು ಹಿಂದೂ ಧರ್ಮಕ್ಕೋಸ್ಕರ. ನಮ್ಮ ಹಿಂದೂ ಧರ್ಮದಲ್ಲಿ ಇತ್ತೀಚೆಗೆ ಆಗುತ್ತಿರುವಂಥ, ಇತ್ತೀಚೆಗೆ ಬೆಳಕಿಗೆ ಬಂದಿದೆ, ಆದರೆ ಇದು ತುಂಬ ಹಿಂದಿನಿಂದಲೂ ನಡೀತಾ ಇರುವಂಥ ಒಂದು ದೌರ್ಜನ್ಯ ಅಂತಲೇ ಹೇಳ್ತೀನಿ. ಹಿಂದೂ ಧರ್ಮದ ಒಂದು ಜನರು ಏನಾಗ್ತಾ ಇದ್ದಾರೆ, ಬೇರೆ ಧರ್ಮಕ್ಕೆ ಧರ್ಮಾಂತರಣ ಆಗ್ತಾ ಇದ್ದಾರೆ. ಆ ಒಂದು ಸಮಸ್ಯೆಗೆ, ಆ ಒಂದು ಮೂಲ ಕಾರಣ ಏನು ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾನು ಹೇಳ್ತಾ ಹೋಗ್ತೀನಿ. ಅದರಿಂದ ದಯವಿಟ್ಟು ಎಲ್ಲ ಸ್ಕಿಪ್ ಮಾಡಬೇಡಿ. ನಾನು ಮಹಾದೇವನ ಮೂಲಕ ಈ ಒಂದು ಸಮಸ್ಯೆಗೆ ಪರಿಹಾರವನ್ನ ನಾನು ನೀಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಅದರಿಂದ ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡಬೇಡಿ. ಮಹಾದೇವ ಹೇಳುತ್ತಾನೆ, ಆ ದೇವಿ ಸ್ವಯಂ ಹಿಂದುವೇ ಈ ಎಲ್ಲಾ ಕಾರಣಗಳಿಗೂ ಕಾರಣ. ಹಿಂದೂ ಧರ್ಮದಲ್ಲಿ ಹೆಣ್ಣು ಮಕ್ಕಳ ಒಂದು ದುರ್ವ್ಯವಸ್ಥೆಗೆ ಕಾರಣ ಅವರ ತಂದೆ ತಾಯಿಗಳೇ. ಹೇ ಪ್ರಭು, ನೀನು ಕೊಡುತ್ತಿರುವ ಉತ್ತರವೆಲ್ಲ ತುಂಬಾ ನಿಗೂಢವಾಗಿದೆ. ಅದು ಹೇಗೆ ಸ್ವಾಮಿ ಎಂದು ದೇವಿ ಕೇಳುತ್ತಾಳೆ. ಆಗ ಮಹಾದೇವ ಹೇಳುತ್ತಾನೆ, ದೇವಿ, ಇಂದು ಮಹಾನ್ ಮರೆಗುಳಿ. ತನ್ನ ಸಾಮರ್ಥ್ಯ ಏನು ಅಂತ ಅವನಿಗೆ ತಿಳಿಯದು. ಅವನ ಮರೆವಿನಿಂದ ತನ್ನ ಧರ್ಮದ ಮಹತ್ವವನ್ನು, ಹಿರಿಮೆಯನ್ನು ಮರೆತಿದ್ದಾನೆ. ಪ್ರಭು ಶ್ರೀಕೃಷ್ಣ ಗೀತೆಯಲ್ಲಿ ಎಲ್ಲೂ ಕೂಡ ಜಾತಿ ವ್ಯವಸ್ಥೆಯ ಬಗ್ಗೆ ಹೇಳಿಲ್ಲ. ಜಾತಿಯನ್ನು ಅವನು ಸೃಷ್ಟಿಸಿಲ್ಲ. ಬ್ರಹ್ಮದೇವ ಸೃಷ್ಟಿಸಿದ್ದು ಮಾನವ, ಪ್ರಾಣಿಗಳು, ಪಶು ಪಕ್ಷಿಗಳು ಈ ರೀತಿಯಾಗಿ ಸೃಷ್ಟಿಸಿದ್ದ. ಆದರೆ ಜಾತಿಯನ್ನ ಮಾಡಿಕೊಂಡಿದ್ದು ಮನುಷ್ಯ. ಆ ಮನುಷ್ಯ ಮಾಡಿಕೊಂಡ ಜಾತಿಯನ್ನೇ ಪ್ರಬಲವಾಗಿ ಬೆಳೆಸಿ ಅದನ್ನ ಹಿಂದೂ ಧರ್ಮದ ಒಂದು ಶಾಪವಾಗಿ, ಆ ಜಾತಿ ವ್ಯವಸ್ಥೆ ಏನಿದೆ ಅದು ಹಿಂದೂ ಧರ್ಮಕ್ಕೆ ಒಂದು ಶಾಪವಾಗಿ ಪರಿಣಮಿಸಿದೆ. ಇದನ್ನ ನಮ್ಮ ಹಿಂದೂ ಧರ್ಮದವರು ಅರ್ಥ ಮಾಡಿಕೊಳ್ಳಬೇಕು. ಕೃಷ್ಣ ಹೇಳಿದ್ದು ಕರ್ಮಯೋಗ, ಭಕ್ತಿಯೋಗ, ಜ್ಞಾನಯೋಗ ಇದೆಲ್ಲವನ್ನು ಬಿಟ್ಟು ಹಿಂದೂ ಜಾತಿ ವ್ಯವಸ್ಥೆಯಲ್ಲಿ ಸಿಲುಕಿಕೊಂಡಿದ್ದಾನೆ. ಹಿಂದೂ ಧರ್ಮಕ್ಕೆ ಅಳವಡಿಸಿಕೊಂಡದ್ದು ಮಹಾ ಅಪರಾಧ. ಈ ಜಾತಿ ವ್ಯವಸ್ಥೆಯನ್ನ ನಮ್ಮ ಹಿಂದೂ ಧರ್ಮಕ್ಕೆ ಅಳವಡಿಸಿಕೊಂಡಿರುವುದು ಮಹಾ ಅಪರಾಧ. ಇನ್ನು ಹಿಂದೂ ಹೆಣ್ಣು ಮಕ್ಕಳ ದುರ್ವ್ಯವಸ್ಥೆಗೆ ಅವರು ವಶೀಕರಣವಾಗುತ್ತಿರುವುದಕ್ಕೆ ಅವರ ತಂದೆ ತಾಯಿಗಳೇ ಕಾರಣ. ಹೇಗೆಂದರೆ, ತಮ್ಮ ಹೆಣ್ಣು ಮಕ್ಕಳಿಗೆ ನಮ್ಮ ಹಿಂದೂ ಧರ್ಮದ ಬಗ್ಗೆ ಯಾವುದೇ ರೀತಿಯಾದ ಮಾಹಿತಿಯನ್ನ ನೀಡುತ್ತಿಲ್ಲ. ನಮ್ಮ ಹೆಣ್ಣು ಮಕ್ಕಳಿಗೆ ರಾಮಾಯಣ, ಮಹಾಭಾರತ, ಭಗವದ್ಗೀತೆಯ ಒಂದು ದರ್ಶನ ಮಾಡಿಸುತ್ತಿಲ್ಲ. ಭಗವದ್ಗೀತೆಯನ್ನ ಓದುವ ಒಂದು ಹವ್ಯಾಸವನ್ನ ಮಕ್ಕಳಿಗೆ ಕಲಿಸುತ್ತಿಲ್ಲ. ಭಗವದ್ಗೀತೆಯಲ್ಲಿರುವಂತಹ ಜ್ಞಾನಯೋಗ, ಕರ್ಮಯೋಗ, ಭಕ್ತಿಯೋಗದ ಬಗ್ಗೆ ಮಾಹಿತಿಯನ್ನ ನೀಡುತ್ತಿಲ್ಲ. ಇದು ಹಿಂದೂಗಳು ಮಾಡುತ್ತಿರುವ ಒಂದು ದೊಡ್ಡ ಅಪರಾಧ, ದಂಡನಾರ್ಹ ಅಪರಾಧ. ಇದರಿಂದಲೇ ಅನ್ಯ ಧರ್ಮೀಯರು ತಮ್ಮ ಲಾಭಕ್ಕಾಗಿ ಬೆಳೆಸಿಕೊಳ್ಳುತ್ತಿದ್ದಾರೆ.
ಮಿತ್ರರೇ, ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಮ ಲಲಿತಾ ಕೃಷ್ಣ ನಮ್ಮ ಹಿಂದೂ ಹೆಣ್ಣು ಮಕ್ಕಳನ್ನು ಹೇಗೆ ಕಾಪಾಡಿಕೊಳ್ಳಬೇಕು, ಯಾವುದೇ ವಶೀಕರಣ ಧರ್ಮಾಂತರಗಳಿಗೆ ಒಳಗಾಗದೆ ನಮ್ಮ ಹಿಂದೂ ಮಕ್ಕಳನ್ನ ಯಾವ ರೀತಿ ಕಾಪಾಡಿಕೊಳ್ಳಬೇಕು ಎನ್ನುವುದರ ಬಗ್ಗೆ ನಾನು ವಿಸ್ತಾರವಾಗಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತೇನೆ. ತಾಯಂದಿರೇ, ನಮ್ಮ ಹೆಣ್ಣು ಮಕ್ಕಳ ಹಿತದೃಷ್ಟಿಯಿಂದ ದಯವಿಟ್ಟು ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ, ಸಂಬಂಧಿಕರಿಗೆ ಶೇರ್ ಮಾಡಿ. ಡಿವೈನ್ ಪಾತ್ ನಿಮ್ಮ ಚಾನಲ್. ಇಲ್ಲಿ ನಮ್ಮ ಹಿಂದೂ ಧರ್ಮದ ಉಳಿವಿಗಾಗಿ ನಾವು ನಿರ್ವಹಿಸಲೇಬೇಕಾದ ಕರ್ತವ್ಯಗಳ ಬಗ್ಗೆ, ನಮ್ಮ ಪುರಾಣಗಳಲ್ಲಿ ಅಡಗಿರುವ ರಹಸ್ಯಗಳನ್ನು ಭೇದಿಸಿ ನಿಮ್ಮ ಮುಂದೆ ಇಡುತ್ತಿದ್ದೇನೆ. ಆದ್ದರಿಂದ ಸಹಕರಿಸಿ. ಜೈ ಹಿಂದ್, ಜೈ ಭಾರತ್ ಮಾತಾ, ಹರ್ ಹರ್ ಮಹಾದೇವ್.